ನೀವು ಬೆಂಗಳೂರಲ್ಲಿದ್ದು ಮುಕ್ಕೋಟಿ ದೇವತೆಗಳು ಒಂದೇ ಕಡೆ ಇರುವ ಜಾಗಕ್ಕೆ ನೀವು ಇನ್ನೂ ಹೋಗಿಲ್ಲ ಅಂದರೆ ವೀಡಿಯೋ ಸೇವ್ ಮಾಡ್ಕೊಳ್ಳಿ, ವೀಡಿಯೋ ಸ್ಕಿಪ್ ಮಾಡೋದಲ್ಲಿ ಫುಲ್ ವೀಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ರವಿ. ನಾನು ಇವತ್ತು ಹೋಗಿದ್ದು ಶ್ರೀನಿವಾಸ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟ್ ಟೈಮು. ದೇವಸ್ಥಾನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಹಾಗೆ ಒಳಗಡೆ ಹೋಗ್ಬಿಟ್ಟು ಗೋವಿಂದನ ದರ್ಶನ ಮಾಡಿಕೊಂಡು ಗೋವಿಂದನಿಗೆ ನಮಸ್ಕಾರ ಹಾಕ್ಬಿಟ್ಟು ಹಾಗೆ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು. ತೀರ್ಥ ತೊಗೊಂಡು ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ಮೇಲ್ಗಡೆ ತಿರುಪತಿಲಿ ಯಾವ ಥರ ಗೋಪುರ ಇದೆಯೋ ಅದೇ ಥರ ಸೇಮ್ ಇದೆ. ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಹಾಗೆ ಆಂಜನೇಯಂದು ದೇವಸ್ಥಾನ ಹತ್ರ ಬಂದುಬಿಟ್ಟು ಅಲ್ಲೇ ಆಂಜನೇಯ ನಮಸ್ಕಾರ ಮಾಡಿಬಿಟ್ಟು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡೆ. ಅಲ್ಲಿಂದ ಹಾಗೆ ಭೂವರ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಚರಣ ಗೋಪುರದಲ್ಲಿ ಟಿಕೆಟ್ ಕೊಡ್ತಾಯಿದ್ರು. ದೊಡ್ಡವರಿಗೆ 50 ರೂಪಾಯಿ, ಚಿಕ್ಕವರಿಗೆ 20 ರೂಪಾಯಿ ಟಿಕೆಟ್ ತೊಗೊಂಡು ಹಾಗೆ ನಾನು ಒಳಗಡೆ ಮುಕ್ಕೋಟಿ ದೇವತೆಗಳನ್ನು ದರ್ಶನ ಮಾಡೋಕ್ಕೆ ಹೊರಟೆ. ಸ್ನೇಹಿತರೆ, ಶ್ರೀನಿವಾಸ ಕಲ್ಯಾಣ ಯಾವ ಥರ ನಡೀತು ಅಂತ ಈ ಫ್ಲೋರಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ನೋಡಿದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಒಂದೊಂದು ಶಿಲೆಗಳು ಒಂದೊಂದು ರೀತಿಯಲ್ಲಿ ವರ್ಣಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇದು ನೋಡಿಕೊಂಡು ಅಲ್ಲಿಂದ ಹಾಗೆ ಮೇಲ್ಗಡೆ ಹೋದೆ. ದೇವಿ ಅವತಾರಗಳು, ದೇವಿ ಎಷ್ಟು ಅವತಾರಗಳಿದ್ದಾವೆ, ಎಲ್ಲ ಅವತಾರಗಳು ಇವೆ. ಶ್ರೀಶೇಷ ಶಯನ, ಸಮುದ್ರ ಮಂಥನ ತುಂಬ ಅದ್ಭುತವಾಗಿದೆ. ಶ್ರೀಶೇಷ ಶಯನ, ಸಮುದ್ರ ಮಂಥನ. ಹಾಗೆ ಅಲ್ಲಿಂದ ಹಾಗೆ ಋಷಿಗಳ ಅವತಾರಗಳು ಚೆನ್ನಾಗಿದೆ. ಹಾಗೆ ವಾಸುದೇವ ಕೃಷ್ಣನ ನದಿಯನ್ನು ದಾಟಿಸ್ತಾ ಇರೋದಂತೂ ಅದ್ಭುತವಾಗಿ ವರ್ಣಿಸಿದ್ದಾರೆ. ಶ್ರೀಕೃಷ್ಣ ಕಂಸನ ವಧೆ ಮಾಡಿದ್ದು ತುಂಬ ಅದ್ಭುತವಾಗಿದೆ. ಹಾಗೆ ಗೋವರ್ಧನಗಿರಿ, ಹಾಗೆ ತುಂಬ ಅದ್ಭುತವಾಗಿ ಎಲ್ಲ ಶಿಲೆಗಳು ಅದ್ಭುತವಾಗಿ ಒಂದೊಂದು ಶಿಲೆಗಳು ಒಂದೊಂದು ಕಥೆಗಳನ್ನು ಹೇಳ್ತಾ ಇದೆ ಸ್ನೇಹಿತರೆ. ಈ ಜಾಗನ ಮಿಸ್ ಮಾಡ್ದಲೇ ಪ್ರತಿಯೊಬ್ಬರು ವೀಕೆಂಡಲ್ಲಿ ಪಾರ್ಟಿಗೆ ಹೋಗೋದ್ರ ಬದಲು ವೀಕೆಂಡಲ್ಲಿ ಈ ಪ್ಲೇಸಿಗೆ ಹೋಗಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಎಲ್ಲಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲೇ. ಅಲ್ಲಿಂದ 200 ಮೀಟರ್ ಡಿಸ್ಟೆನ್ಸ್ ಇದೆ. ನಿಮಗೆ ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಿಸ್ ಮಾಡ್ದಲೇ ಪ್ರತಿಯೊಬ್ಬರು ಇವಾಗಲೇ ಹೋಗಿ. ಹಾಗೆ ಇದೇ ತಿಂಗಳ 21ರಿಂದ 27ರವರೆಗೆ 50ನೇ ವರ್ಷದ ಸುವರ್ಣ ಬ್ರಹ್ಮ ರಥೋತ್ಸವ ಇದೆ. ಮಿಸ್ ಮಾಡ್ದಲೇ ಹೋಗಿ ಪ್ರತಿಯೊಬ್ಬರು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.